ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನೀನಂದ್ರೆ ಮಾವಂಗ್ ತುಂಬಾ ಇಷ್ಟ ಅಮ್ಮ. ಯಾಕೆ ನೀನು ಇಷ್ಟು ಒಳ್ಳೆ ಮಾವನ ಬಿಟ್ಟು ಹೋದೆ? ಎಲ್ಲ ನನ್ನ ಹಣೆ ಬರಹ, ನನ್ನ ದುರದೃಷ್ಟನಮ್ಮ. ಒಂದು ಸಣ್ಣ ಅಪಾರ್ಥ. ಈ ಅಣ್ಣನ ಪ್ರೀತಿನ ಬೇಡ ಅಂತ ಅವಳೇ ದೂರ ಮಾಡ್ಕೊಂಡು ಹೊರಟೋದ್ಲು. ಅದನ್ನ ಸರಿ ಮಾಡ್ಕೊಳ್ಳೋ ಅವಕಾಶ ಕೂಡ ನನಗೆ ಕೊಡ್ಲಿಲ್ಲ ಅಮ್ಮ. ನನ್ನನ್ನ ದುಷ್ಟ ಅಂತ ಅನ್ಕೊಂಡೇ ಅವಳು ಹೊರಟೋದ್ಲು. ಇಲ್ಲ ಮಾವ, ಇಲ್ಲಿಂದ ಹೋದ್ಮೇಲೆ ನಿಮ್ಮೇಲೆ ಸಿಟ್ಟಿರ್ಬೋದೇನೋ, ಆಮೇಲೆ ಗೊತ್ತಾಗಿರತ್ತೆ. ಗೊತ್ತಾಗಿದ್ದಿದ್ರೆ ಈ ಅಣ್ಣನ ಹತ್ರ ಬರ್ಬೇಕಿತ್ತಲ್ವಮ್ಮ. ಯಾವ ತಪ್ಪು ಮಾಡಿಲ್ಲ ಅಂದ್ರೂ ಇಷ್ಟು ದೊಡ್ಡ ಶಿಕ್ಷೆ ಕೊಡ್ಬೇಕಾಗಿತ್ತ? ಇಲ್ಲ ಮಾವ, ಏನಾಗಿದೆ ಅಂತ ಗೊತ್ತಿಲ್ಲ, ಆದ್ರೆ ನಿಮ್ ತಪ್ಪಿಲ್ಲ ಅಂತ ಅಮ್ಮಂಗ್ ಗೊತ್ತಾಯ್ತು. ಅದಕ್ ಸಾಕ್ಷಿಯಾಗಿ ಯಾವತ್ತಾದ್ರೂ ಒಂದಿನ ನಿಮ್ಮನೆಗ್ ಸೇರ್ಬೇಕು ಅಂತ ನಿಮ್ ಹೆಸರು ಬರ್ದಿರೋ ಚೀಟಿ ನನಗ್ ಕೊಟ್ಟಿದ್ದು. ಮತ್ ಹಾಗಿದ್ರೆ ಆಗ್ಲೇ ನನ್ನ ಹತ್ರ ಬರ್ಬೇಕಾಗಿತ್ತಲ್ವಮ್ಮ. ಏನೋ ಬರ್ಬೇಕು ಅನ್ಕೊಂಡ್ರು ಬರಕ್ ಬಿಡ್ದೆ ಯಾವ ಪರಿಸ್ಥಿತಿ ಅಡ್ಡ ಬಂತೋ. ಇಲ್ಲ ಅಂದಿದ್ರೆ ಇಷ್ಟು ಪ್ರೀತಿ ಇರೋ ಅಣ್ಣನ್ನ, ಹೆತ್ತ ಮಗಳನ್ನ ದೂರ ಮಾಡ್ತಿದ್ರ? ಅವಳು ಎಲ್ಲಿ ಹೋಗಿದ್ಲಮ್ಮ? ಗೊತ್ತಿಲ್ಲ ಮಾವ. ತಿಳ್ಕೊಳ್ಳೋ ಅಂತ ವಯಸ್ಸಾಗಿರ್ಲಿಲ್ಲ, ಆ ಯೋಚನೆನೂ ಇರ್ಲಿಲ್ಲ. ಅನಾಥಾಶ್ರಮದವ್ರು ಹೇಳೋವರೆಗೂ ನನ್ಗಿದ್ರ ಬಗ್ಗೆ ಗೊತ್ತೇ ಇರ್ಲಿಲ್ಲ. ಯಾವಾಗ್ಲೂ ನನ್ನ ಎತ್ಕೊಂಡು ಗಾಬರಿಯಿಂದ ಕೂತಿರ್ತಿದ್ರು. ಯಾರ ಜೊತೆನೂ ಮಾತಾಡ್ತಾನೆ ಇರ್ಲಿಲ್ವಂತೆ. ಹಾಗೆ ಒಂದಿನ ನನ್ನನ್ನ ಅವ್ರಿಗೊಪ್ಸಿ ಒಂದ್ ಕೆಲ್ಸದ ಮೇಲೆ ಹೋಗ್ತಿದ್ದೀನಿ, ಅದನ್ ಮುಗಿಸ್ಕೊಂಡ್ ಬಂದ್ಬಿಡ್ತೀನಿ, ಒಂದ್ ವೇಳೆ ಬರ್ದೇ ಇದ್ರೆ ಈ ಜಾಗಕ್ಕೆ ನನ್ನ ಮಗಳನ್ನ ಸೇರ್ಸ್ಬಿಡಿ ಅಂತ ಕಾಗ್ದದ ಮೇಲೆ ನಿಮ್ ಹೆಸರು ಬರ್ದಿಟ್ಬಿಟ್ಟು ಅವ್ರು ಹೋದ್ರಂತೆ. ಅಷ್ಟೆ. ಅವತ್ತಿಂದ ಅಮ್ಮ ಯಾವಾಗ ಬರ್ತಾಳೋ ಅಂತ ನಾನ್ ಕಾಯ್ತಾನೆ ಇದ್ದೀನಿ. ಆದ್ರೆ ಇಲ್ಲಿಗ್ ಬಂದ್ಮೇಲೆ ಗೊತ್ತಾಯ್ತು ಮಾವ, ನಂತರ ಇನ್ನೊಬ್ರು ಕೂಡ ಅಮ್ಮನ್ಗೋಸ್ಕರ ಕಾಯ್ತಾ ಇದಾರೆ ಅಂತ. ನೀನಾದ್ರೂ ಬರ್ಬೇಕಾಗಿತ್ತಲ್ವಮ್ಮ. ಇಲ್ಲಿಷ್ಟು ಪ್ರೀತಿ ಸಿಗತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ಮಾವ. ಅಲ್ಲಿ ಅಮ್ಮ ಹೇಳಿದ ಸಮಯಕ್ಕೆ ಬರ್ದೇ ಇದ್ದಾಗ ಆಶ್ರಮದವರು ನಿಮ್ಮ ಹತ್ರ ಬಂದ್ ಬಿಡ್ಬೇಕು ಅಂತ ಅನ್ಕೊಂಡ್ರಂತೆ. ಆದ್ರೆ ನಾನೇ, ಅಮ್ಮ ಬಂದ್ಬಿಡ್ತಾಳಲ್ಲ, ಅವಳು ಬಂದಾಗ ನಾನಿಲ್ಲ ಅಂದ್ರೆ ಅವಳಿಗೆ ನೋವು ಆಗತ್ತೆ ಅಂತ ನಾನು ಅಲ್ಲೇ ಉಳ್ಕೊಂಡೆ. ಹಾಗಿದ್ರೆ ಅವಳು ಬರ್ತಾಳನಮ್ಮ? ಬರ್ತಾಳೆ ಮಾವ. ಅಮ್ಮ ಕೊಟ್ಟಿರೋ ಮಾತನ್ನ ಉಳಿಸ್ಕೋತಾಳೆ ಅಂತ ನಂಗೆ ನಂಬಿಕೆ ಇದೆ. ಖಂಡಿತ ಬರ್ತಾಳೆ. ನಾನು ಕೂಡ ಅದೇ ನಂಬಿಕೆಯಿಂದ ಕಾಯ್ತಾ ಇದ್ದೀನಮ್ಮ. ನನ್ನ ಅದೃಷ್ಟ ಹೇಗಿದೆಯೋ, ಈ ನೋವನ್ನ ಇನ್ನೂ ಎಷ್ಟು ದಿನ ಅನುಭವಿಸ್ಬೇಕು? ಕೂತ್ಕೋಮ್ಮ. ಏನ್ ಯೋಚಿಸ್ತಾ ಇದ್ಯಾ? ಕೂತ್ಕೋ. ಅಮ್ಮ ವೈದೇಹಿ, ನೀನ್ ಹೋಗಿ ಆ ಮಾವಿನಕಾಯಿ, ಉಪ್ಪಿನಕಾಯಿ, ತೊಕ್ಕು ಎಲ್ಲ ತಗೊಂಡ್ ಬಾ ಅಮ್ಮ. ವೈದೇಹಿ, ಎಲ್ರಿಗೂ ಬಡ್ಸಮ್ಮ. ಕೌಸಲ್ಯ, ನಾನ್ ಬಡಿಸ್ತೀನಿ. ವೈದೇಹಿ, ಅದನ್ನೆಲ್ಲಿ ಕೊಡಮ್ಮ. ಹಾ, ತಗೊಳ್ಳಿ ಮಾವ. ಎಲ್ಲಿವರೆಗೂ ಒಬ್ಬನಾತೆ ಇದ್ದಾಳೆ ಅಂತ ಅನ್ಕೊಂಡ್ರೆ ಈಗ ಇನ್ನೊಬ್ಳು ಬಂದ್ ಸೇರ್ಕೊಂಡಿದ್ದಾಳೆ. ಅಲ್ಲ, ತಂಗಿ ಮಗಳು ಬಂದಿರೋದಕ್ಕೆ ಇಷ್ಟೊಂದು ಪ್ರೀತಿ ತೋರಿಸ್ತಿದ್ದಾರೆ, ಇನ್ನವ್ರ ತಂಗಿನೇ ಬಂದ್ಬಿಟ್ರೆ ದೇವ್ರೇ ಗತಿ. ಸಾಕು ತಿನ್ನಮ್ಮ. सहना भवतु सहनो गुणतु
ಸಹ ವೀರ್ಯಂ ಕರವಾವಹೈ ತೇಜಸ್ವಿ ನಾಮಗೀತಮಸ್ತು ಮಾರ್ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಬ್ರಹ್ಮಾರ್ಪಣಂ. ಅಯ್ಯೋ, ಊಟ ಮಾಡ್ದೆ ಯಾಕೆ ಹಾಗೆ ನೋಡ್ತಿದ್ದೀರಾ? ಅಯ್ಯೋ, ನನ್ನ ಪ್ರೇಯರಿಂದ ನಿಮ್ಗೇನಾದ್ರೂ ತೊಂದರೆ ಆಯ್ತಾ? ತೊಂದರೆ ಯಾಕಮ್ಮ, ಖುಷಿ ಆಯ್ತು. ನಿಮ್ ಅನಾಥಾಶ್ರಮದಲ್ಲಿ ಅಂದ್ರೆ 3 ಹೊತ್ತು ಊಟ ಸಿಗುತ್ತೋ ಇಲ್ವೋ ಅನ್ನೋ ಅನುಮಾನದಲ್ಲಿ ಅನ್ನ ಸಿಕ್ಕ ತಕ್ಷಣ ದೇವ್ರನ್ ಬೇಡ್ಕೋತೀರಾ. ಆದ್ರೆ ಎಲ್ಲಿ ಅಗತ್ಯ ಇಲ್ಲ. ಯಾವುದು ಯಾವಾಗ ಬೇಕಂದ್ರೂ ಆವಾಗ. ಇಡೀ ದಿನ ಕುತ್ಕೊಂಡ್ ತಿಂದ್ರು ಕೇಳೋರಿಲ್ಲ. ಹಸ್ವಾದಾಗ ದೇವ್ರನ್ ನೆನ್ಸ್ಕೊಂಡು ಊಟ ಆದ್ಮೇಲೆ ದೇವ್ರನ್ ಮರೆಯೋದು ತಪ್ಪಲ್ವಾ? ಇಷ್ಟ ಆಸ್ತಿ ದುಡ್ಡಿದ್ರು 3 ಹೊತ್ತು ಹೊಟ್ಟೆ ತುಂಬಾ ಊಟ ಸಿಗ್ತಿದೆ ಅಂತಂದ್ರೆ ಅದು ಆ ದೇವ್ರ ದಯೆ. ಒಂದ್ ವೇಳೆ ನಿಮ್ಗೇನಾದ್ರೂ ತೊಂದರೆ ಆದ್ರೆ ನನಗೆ ಹೇಳಿ. ಹಾಗೇನೂ ಇಲ್ಲಮ್ಮ. ಇಲ್ಲಿ ನಿನ್ಗಿಷ್ಟ ಬಂದಾಗಿರ್ಬೋದು. ನಿನ್ನ ಅಭ್ಯಾಸಗಳನ್ನ ಬದಲಾಯಿಸೋ ಅಗತ್ಯ ಇಲ್ಲ. ಅದೆಲ್ಲ ಬಿಡು. ಇಲ್ಲಿ ನಿನ್ಗೆ ಹೇಗಿದ್ಯಮ್ಮ? ಎಲ್ಲ ಅಡ್ಜಸ್ಟ್ ಆಗ್ತಿದ್ಯಾ ನಿನ್ಗೆ? ಯಾರನ್ನ ಏನ್ ಕೇಳ್ತಿದ್ದೀರಾ ಅತ್ತೆ? ಅವಳೇನಾದ್ರೂ ಅಮೆರಿಕಾಯಿಂದ ಬಂದಿದ್ದಾಳ? ಅನಾಥಾಶ್ರಮದಿಂದ ಅಲ್ವಾ ಬಂದಿರೋದು? ಅಲ್ಲಿ ಒಂದ್ ರೂಮ್ನಲ್ಲಿ ಎಷ್ಟು ಜನ ಇರ್ತಾರೋ ಏನೋ. ಕೆಳಗ್ ಮಲ್ಗೋಕೆ ಚಾಪೆ ಇರುತ್ತೋ ಇಲ್ವೋ. ಅಂತವಳು ಈ ಅರಮನೆಗ್ ಬಂದ ಮೇಲೆ ಅಡ್ಜಸ್ಟ್ ಆಗ್ತಿದ್ಯಾ ಅಂತ ಕೇಳಿದ್ರೆ ಪಾಪ ಏನ್ ಹೇಳ್ತಾಳೆ ಹೇಳಿ? ಅಡ್ಜಸ್ಟ್ ಆಗ್ತಿದ್ಯಾ ಅಂದ್ರೆ ಅದು ನೀವ್ ಹೇಳೋ ಅರ್ಥದಲ್ಲಲ್ಲ ಅಕ್ಕ. ಸುತ್ತಲೂ ಇರೋ ಮನುಷ್ಯರು, ಪರಿಸ್ಥಿತಿಗಳು, ಅವ್ರಾಡೋ ಮಾತುಗಳು ಎಲ್ಲ ಅಡ್ಜಸ್ಟ್ ಆಗ್ತಿದ್ಯಾ ಅನ್ನೋದು ಅತ್ತೆ ಉದ್ದೇಶ ಅಷ್ಟೆ. ಸರಿಯಾಗಿ ಹೇಳಿದ್ಯಮ್ಮ. ಹೌದು ಬಿಡಿ ಅತ್ತೆ. ಒಬ್ಬ ಅನಾಥೆ ಬಗ್ಗೆ ಇನ್ನೊಬ್ಬ ಅನಾಥೆ ಅರ್ಥ ಮಾಡ್ಕೊಂಡಂಗೆ ನಾನ್ ಅರ್ಥ ಮಾಡ್ಕೊಳಕ್ಕಾಗಲ್ಲ ಅಲ್ವಾ? ಊರ್ಮಿಳ, ಏನ್ ಮಾತಾಡ್ತಿದ್ಯಾ? ನನ್ನ ತಂಗಿ ಮಗಳು ಅನಾಥೆ ಅಲ್ಲ. ಅಯ್ಯೋ ಮಾವ, ಈಗ ಇವಳನ್ನ ಅನಾಥೆ ಅನ್ಲಿಲ್ಲ. ನಿಮ್ಮಂತ ಸೋದರ ಮಾವ ಇರೋವಾಗ ಆ ಹುಡ್ಗಿ ಅನಾಥೆ ಹೇಗಾಗ್ತಾಳೆ? ಇದಕ್ಕೂ ಮೊದ್ಲು ಅನಾಥಾಶ್ರಮದಲ್ಲಿ ಇದ್ಲಲ್ಲ, ಅದನ್ನೇ ಹೇಳ್ದೆ ಅಷ್ಟೇ. ನೀನೇನು ಮಾತಾಡೋ ಅವಶ್ಯಕತೆ ಇಲ್ಲ. ಬಾಯಿ ಮುಚ್ಕೊಂಡು ಊಟ ಮಾಡು ಸಾಕು. ಇಲ್ಲಿ ಒಬ್ಬೊಬ್ರು ಸ್ವಭಾವ ಒಂದೊಂದು ತರ. ಆದ್ರೂ ಎಲ್ರೂ ಒಳ್ಳೆಯವರೇ. ಯಾರು ನೀನೇನು ಓದ್ಕೊಂಡಿದ್ಯಾ? ಅಂದ್ರೆ ರೋಡಲ್ಲಿ ಸಿಕ್ಕಾಗಿಂದ ನೀನ ಗಮನಿಸ್ತಾ ಇದ್ದೀನಿ. ವೇದಾಂತ ಚೆನ್ನಾಗೇ ಮಾತಾಡ್ತಾ ಇದೆಯಾ? ಫಿಲಾಸಫಿಲಿ ಡಿಗ್ರಿ ಏನಾದರೂ ಮಾಡಿದ್ಯಾ? ಇಲ್ಲ ಸರ್. ಸರ್ ಅಂತಿದ್ಯಲ್ಲಮ್ಮ, ಬಾವ ಅಂತ ಕರಿ. ನಿನ್ ಚಿಕ್ಕ ಬಾವ, ಇವನ್ ದೊಡ್ಡ ಬಾವ, ಇಬ್ರು ಅಕ್ಕಂದಿರು. ಇದು ನಿನ್ ಕುಟುಂಬ. ಸರಿ ಅತ್ತೆ. ಚಿಕ್ಕ ಬಾವ,
ದೊಡ್ಡ ಬಾವ, ಖುಷಿನ ಅತ್ತೆ? ನನ್ ಬಂಗಾರ ಕೂಸು ಹೀಗೆ ವರ್ಷನಲ್ಲಿ ಕರೆದ್ರೇನೆ ಅಂದ ಚಂದ. ಸರಿ ಅತ್ತೆ. ಚಿಕ್ಕ ಬಾವ, ಏನ್ ಓದಿದೆ ಅಂತ ಕೇಳಿದ್ರಲ್ಲ, ಫಿಲಾಸಫಿ ಅಲ್ಲ, ರೆಗ್ಯುಲರ್ ಡಿಗ್ರಿನೇ. ಆದ್ರೂ ವೇದಾಂತ ಮಾತಾಡೋದಿಕ್ಕೆ ಪುಸ್ತಕ ಓದ್ಲೇಬೇಕಾ? ಜೀವನ ಕಲ್ಸೋ ಪಾಠನೇ ಸಾಕಲ್ವಾ? ನಿಜ, ಅನುಭವಕ್ಕಿಂತ ದೊಡ್ಡ ಗುರು ಯಾರಿದ್ದಾರೆ ಹೇಳು? ಪಾಠ ವ್ಯವಧಾನ ಎಲ್ಲವನ್ನ ಕಲಿಸುತ್ತೆ. ಆದರೆ ಏನು ಅಂದರೆ, ಕೆಲವರಿಗೆ ಮೊದಲು, ಇನ್ನು ಕೆಲವರಿಗೆ ಆಮೇಲೆ ಕಲಿಸುತ್ತೆ. ಇವರೊಬ್ರು ಅವಕಾಶ ಸಿಕ್ತಾಗ್ಲಲ್ಲ ನನ್ನ ಬಗ್ಗೆ ವ್ಯಂಗ್ಯವಾಗಿ ಮಾತಾಡಕ್ಕೆ ಕಾಯ್ತಾ ಇರ್ತಾರೆ. ಹಲೋ ಮಿಸ್ ಅನಾಥೆ. ನೀನು ನಿಜವಾಗ್ಲೂ ಅನಾಥಾಶ್ರಮದಿಂದಾನೇ ಬಂದಿದ್ಯಾ? ಅದೇನಕ್ಕ ಹಾಗೆ ಹೇಳ್ತಿದ್ದೀರಾ? ಮಾವ ಪಾಪ ತಂಗಿ ಮಗಳು ಅಂತ ತುಂಬಾ ಪ್ರೀತಿ ತೋರಿಸ್ತಿದಾರಾದ್ರೆ ನನಗ್ ಮಾತ್ರ ನಿನ್ ಮೇಲ್ ಡೌಟ್ ಇದೆ. ಎಲ್ ಸಿಕ್ಕಾಕೊಂಡ್ಬಿಡ್ತೀನೋ ಅಂತ ಪ್ರತಿ ಕ್ಷಣ ಎಚ್ಚರಿಕೆಯಿಂದ ಮಾತಾಡ್ತಾ ಏನೋ ಮ್ಯಾನೇಜ್ ಮಾಡೋದಕ್ಕೆ ನೋಡ್ತಿದ್ಯಾ ಅಂತ ಅನ್ನಿಸ್ತಿದ್ಯಾ ಹೊರತು ನೀನು ನಮ್ಮ ಮಾವಂಗೆ ನಿಜವಾದ ಸೋದರ ಸೊಸೆ ಅಂತ ನನಗನ್ನಿಸ್ತಿಲ್ಲ. ನಾನಿಲ್ಲಿಗೆ ಬಂದಿರೋದು ನಿಮ್ಗಿಷ್ಟ ಆಗಿಲ್ಲ ಅನ್ಸುತ್ತೆ. ನನಗ್ ಮಾತ್ರ ಅಲ್ಲ, ಇಲ್ಲಿ ಎಷ್ಟೋ ಜನಕ್ಕೆ ನೀನ್ ಬಂದಿದ್ ಇಷ್ಟಾನೇ ಇಲ್ಲ. ಇಲ್ಲ ಅಂದ್ರೆ ನೀನ್ ಬಂದ ತಕ್ಷಣ ನಮ್ ಸೋದರ ಸೊಸೆ ಬಂದಿದ್ದಾಳೆ ಅಂತ ನೀನನ್ ತಲೆ ಮೇಲೆ ಹೊತ್ಕೊಂಡು ನಮ್ಮನ್ ಕೇರ್ ಮಾಡದೆ ಹಾಗೆ ಬಿಟ್ಬಿಟ್ರೆ ನಾವು ಕೂಡ ನಾಚಿಕೆ ಇಲ್ದೆ ನೀನ್ ಬಂದಿದ್ಯಾ ಅಂತ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಅನ್ಕೊಂಡ್ಯಾ? ಆದ್ರೂ ಇಷ್ಟು ದಿನ ಅನಾಥಾಶ್ರಮದಲ್ಲೇ ಬೆಳ್ದಿದ್ಯಲ್ಲ, ಈಗ ನಿನಗೆ ಅಂತಸ್ತಲ್ಲ ಬೇಕಾ? ಏನು ಆ ಕಡೆ ಈ ಕಡೆ ನೋಡ್ತಿದ್ಯಾ? ಯಾರಾದ್ರೂ ಬರ್ತಾರೆ ಹೇಳೋಣ ಅನ್ಕೊಂಡ್ಯಾ? ನೀನ್ ಯಾರಿಗ್ ಬೇಕಾದ್ರೂ ಹೇಳ್ಕೊ. ಎಲ್ ಯಾರಿಗೂ ನಾನ್ ಹೆದ್ರೋದೇ ಇಲ್ಲ. ಅವ್ರು ಹೇಳೋದು ಹೇಳ್ತಾ ಇರ್ತಾರೆ, ಹಾಗೆ ನಾನ್ ಹೇಳೋದನ್ನು ನಾನ್ ಹೇಳ್ತಾನೆ ಇರ್ತೀನಿ. ಫೈನಲ್ ಆಗಿ ನಾನು ಹೇಳೋದೇನು ಅಂದ್ರೆ, ನೀನ್ ಆಕ್ಟಿಂಗ್ ಮಾಡ್ತಿದ್ರೆ ನೀನು ಈಗ್ಲೇ ಹೊರಟೋಗು. ಯಾಕಂದ್ರೆ ನಿಜ ಗೊತ್ತಾದ್ರೆ ನಿನ್ ಪರಿಸ್ಥಿತಿ ತುಂಬಾ ಕೆಟ್ಟದಾಗಿರುತ್ತೆ. ಒಂದ್ ವೇಳೆ ನೀನ್ ನಿಜಕ್ಕೂ ಸೋದರ ಸೊಸೆನೆ ಆಗಿದ್ರು ಆಗ್ಲೂ ನೀನು ಹೋಗೋದೇ ಒಳ್ಳೇದು. ಯಾಕೆ ಅಂದ್ರೆ ಆದಷ್ಟು ಬೇಗ ನಿನಗಿಲ್ಲಿಗಿಂತ ಅನಾಥಾಶ್ರಮನೇ ಬೆಟರ್ ಅನ್ನೋ ಫೀಲಿಂಗ್ ನಿನಗೆ ಖಂಡಿತ ಬರುತ್ತೆ. ಅರ್ಥ ಆಯ್ತಾ? ಏನಾಯ್ತು? ಏನಾಗುತ್ತೆ? ನೀನ್ ಅನಾಥೆಯಾಗಿ ಬೆಳೆದೆ ಅಂತ ನೊಂದ್ಕೋಬೇಡ. ಇಲ್ಲಿ ಇನ್ನೊಬ್ಬ ಅನಾಥೆ ಇದ್ದಾಳೆ. ಈ ಮನೆ ಒಂದ್ ರೀತಿ ಅನಾಥಾಶ್ರಮನೆ ಅಂತ ಹೇಳ್ತಾ ಇದ್ದೆ. ನಿಜವಾದ ಅನಾಥರು ಯಾರು ಅನ್ನೋದು ನಿಮ್ಗೆ ಗೊತ್ತಿಲ್ಲ ಅಕ್ಕ. ಅದ್ ಗೊತ್ತಾಗೋದು ಬೇಡ ಅಂತ ನಾನು ಬೇಡ್ಕೋತೀನಿ. ನಡಿ ಶ್ರವಂತಿ. ನಿದ್ದೆ ಮಾಡ್ಬಿಟ್ಲಾ?
ಏನಂದ್ರೆ ಶ್ರವಂತಿ. ಶ್ರವಂತಿನಾ? ಹೌದು, ನಮ್ಮ ಅತ್ತೆ ಮಗಳು. ಪಾಪ ಹೊಸ ಪ್ಲೇಸ್ ಅಲ್ವಾ, ಅವಳಿಗೆ ನಿದ್ದೆ ಬಂದಿದ್ಯೋ ಇಲ್ವೋ. ಅದು ಅಲ್ಲದೆ ಊಟ ಮಾಡಬೇಕಾದ್ರೆ ಅತ್ತಿಗೆ ಹಾಗೆ ಮಾಡಿದ್ರು, ಸರಿಯಾಗಿ ಊಟ ಕೂಡ ಮಾಡಲಿಲ್ಲ. ಛೇ, ಮದುವೆ ಆಗಿ ಇಷ್ಟು ದಿನ ಆಗಿದೆ, ಹೆಂಡತಿನ ಇದುವರೆಗೂ ತಿಂದ್ಯಾ ಮಲ್ಗದ್ಯಾ ಅಂತ ಕೇಳಲೇ ಇಲ್ಲ. ಆದ್ರೆ ಅತ್ತೆ ಮಗಳು ಬಂದು ಒಂದಿನಾನೂ ಆಗಿಲ್ಲ. ಆಗ್ಲೇ ಎಷ್ಟು ಕಾಳಜಿ ತೋರಿಸ್ತಿದಾರೋ. ಏನು ಹಾಗೆ ನೋಡ್ತಾ ಇದೆಯಾ? ಮಲ್ಕೋಬೇಕಾ? ಮಲ್ಕೋ. ನಿನ್ಗಿನ್ನೇನು ಕೆಲಸ? ತಿನ್ನೋದು ಮಲ್ಕೊಳ್ಳೋದು ಅಷ್ಟೇ ಅಲ್ವಾ? ಅದನ್ನ ಮಾಡೋದು ಬಿಟ್ರೆ ಇನ್ನೇನು ಮಾಡ್ತೀಯ ಹೇಳಿ ನೀನು? ಹೇಳ್ಬೇಕಂದ್ರೆ ಮನೇಲಿ ಹೇಗೂ ಅಜ್ಜಿ ಇಲ್ದಿರೋದ್ರಿಂದ ಚಾಪೆ ಕೊಟ್ಟು ಕೆಳಗೆ ಮಲಗಿಸ್ಬೇಕಾಗಿತ್ತು. ಆದರೆ ಇಂದು ಮಾತು ಕೊಟ್ಟಿದ್ದೀನಿ ಅಂತ ಮಂಚದ ಮೇಲೆ ಮಲ್ಕೊಳಕ್ ಬಿಡ್ತಾ ಇದ್ದೀನಿ. ಮಲ್ಕೋ, ಹ್ಯಾಪಿಯಾಗಿ ಎಂಜಾಯ್ ಮಾಡು. ಅಲ್ಲಿ ಅವಳಿಗೇನೋ ಎಲ್ಲ ಒಳ್ಳೆ ವ್ಯವಸ್ಥೆಗಳು ಮಾಡಿದ್ರು ಅಡ್ಜಸ್ಟ್ ಆಗ್ತಿದ್ಯಾ ಅಂತ ಕೇಳಿ ನನಗೆ ಮಾತ್ರ ಚಾಪೆ ಹಾಸಿ ಕೆಳಗೆ ಮಲಗಿಸ್ತೀನಿ ಅಂತೀರಾ? ಮಾಡ್ತೀನಿ ರೀ, ನಿಮಗೆ ಮಾಡಿ ತೋರಿಸ್ತೀನಿ. ಏನು ಅಂದ್ರೆ ಏನು ಏನಂದ್ರೆ ಏನು? ಸ್ವಲ್ಪ ಇಲ್ಲಿ ನೋಡ್ರಿ. ಸರಿಯಾಗಿ ನೋಡ್ರಿ. ಸರಿ, ನೋಡ್ದೆ, ಹೇಳು. ಅದು ಅದೇನು? ಅದು ಏನ್ ಬೇಕಂತ ಸರಿಯಾಗಿ ಹೇಳು. ಸರಿ, ನೋಡ್ತಾ ಇದ್ದೀನಿ, ಹೇಳು. ಮಲಗ್ಬೋದಲ್ವಾ? ಇಂಪಾರ್ಟೆಂಟ್ ಕೆಲಸ ಮಾಡ್ತಾ ಇದ್ದೀನಿ, ಡಿಸ್ಟರ್ಬ್ ಮಾಡಬೇಡ. ಏನು ಅಷ್ಟೊಂದು ಇಂಪಾರ್ಟೆಂಟ್ ಕೆಲಸ? ಆದ್ರೂ ಆಫೀಸ್ ಕೆಲಸನ ಇಷ್ಟೊತ್ತಲ್ಲಿ ಮಾಡಲ್ವಲ್ಲ? ಆಫೀಸ್ ಕೆಲಸ ಅಲ್ಲ, ಪರ್ಸನಲ್ ಕೆಲಸ. ಏನು ಅಷ್ಟೊಂದು ಪರ್ಸನಲ್ ಕೆಲಸ? ಶ್ರವಂತಿದ್ದಾಳಲ್ಲ, ನಮ್ಮ ಅತ್ತೆ ಮಗಳು,
ಇದ್ದಾಳೆ. ಅದಕ್ಕೆ ಅವಳಿಗೆ ಫೇಸ್ಬುಕ್ನಲ್ಲಿ ಫ್ರೆಂಡ್ ರಿಕ್ವೆಸ್ಟ್ ಕಳಿಸ್ತಾ ಇದ್ದೀನಿ. ಫೇಸ್ಬುಕ್ಕಾ ಅಂತ ಫೇಸ್ನ್ಯಾಕ್ ಹಾಗೆ ಮಾಡ್ಕೊಂಡಿದ್ಯಾ? ಹಾ ಓ ನಿನಗೆ ಫೇಸ್ಬುಕ್ ಅಂದ್ರೆ ಗೊತ್ತಿಲ್ಲ ಅಲ್ವಾ?